ನಗರದಿಂದ ಸ್ವಲ್ಪ ದೂರದಲ್ಲಿರುವ ಹಸಿರು ಮತ್ತು ಶಾಂತಿಯಿಂದ ಕೂಡಿದ ಒಂದು ಗ್ರಾಮ. ಅಲ್ಲಿ ಒಂದು ಸಣ್ಣ ಮನೆಯ ಒಡದಲ್ಲಿ ಮಲ್ಲಿಗೆಯ ಬಳ್ಳಿಗಳ ಮಧ್ಯಲಕ್ಷ್ಮಿ ಮಂಡಿಯೂರಿ ಕುಳಿತು ಕನಸು ಕಾಣುತ್ತಿದ್ದಳು. ಅವಳಿಗೆ 22 ವರ್ಷ ವಯಸ್ಸಾಗಿತ್ತು. ಜಗತ್ತಿನ ಒಡ್ಡೋಲಗದಿಂದ ದೂರವಿದ್ದು ಪ್ರಕೃತಿಯೊಂದಿಗೆ ಮತ್ತು ಸುತ್ತಮುತ್ತಲಿನ ಜೀವಿಗಳೊಂದಿಗೆ ಸ್ನೇಹವನ್ನು ಹಂಚಿಕೊಂಡು ಸರಳವಾದ ಜೀವನವನ್ನು ನಡೆಸಲು ಅವಳು ಆಸೆಪಟ್ಟಿದ್ದಳು. ಲಕ್ಷ್ಮಿ ವಿಶೇಷವಾಗಿ ಸುಂದರಿಯಾಗಿರಲಿಲ್ಲಾದರೆ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷತೆ ಇತ್ತು. ಆ ಕಣ್ಣುಗಳು ಯಾರ ಹೃದಯದಲ್ಲಾದರೂ ಕರುಣೆ ಮತ್ತು ಪ್ರೀತಿಯ ಒಂದು ಚೂರು ಬೆಳಕನ್ನು ತುಂಬುತ್ತಿದ್ದವು. ಅವಳ ಸುತ್ತಲೂ ಪ್ರೀತಿ ಮತ್ತು ಸರಳತೆಯ ಜೊತೆಗೆ ಬೇರೇನೂ ಇರಲಿಲ್ಲ. ಆದರೆ ಇತ್ತೀಚೆಗೆ ಲಕ್ಷ್ಮಿಯ ಕನಸುಗಳು ಬಣ್ಣ ಕಳೆದುಕೊಂಡಂತೆ ಭಾಸವಾಯಿತು. ಅವಳ ಮದುವೆಯನ್ನು ಖಚಿತಪಡಿಸಲಾಗಿತ್ತು. ವರನ ಕುಟುಂಬವು ಒಳ್ಳೆಯ ಉದ್ಯೋಗ ಮತ್ತು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದಿತ್ತು. ಲಕ್ಷ್ಮಿಯ ತಂದೆ ಶಂಕರನ್ ಮತ್ತು ತಾಯಿ ರಾಧಾಗೆ ಅದು ದೊಡ್ಡ ಆರಾಮವಾಗಿತ್ತು. ಜೀವನವು ಲಕ್ಷ್ಮಿಯನ್ನು ಸಂತೋಷದ ಶಿಖರಕ್ಕೆ ಒಯ್ಯಲು ಸಿದ್ಧವಾಗಿದೆ ಎಂದು ಅವರು ನಂಬಿದ್ದರು. ಗ್ರಾಮದವರು ಸಹ ಈ ಮದುವೆಯನ್ನು ದೊಡ್ಡ ಮಹತ್ವದೊಂದಿಗೆ ನೋಡಿದರು. ಸಾಮಾನ್ಯ ಕುಟುಂಬದ ಹುಡುಗಿಗೆ ದೊರೆಯುವ ದೊಡ್ಡ ಅದೃಷ್ಟ ಎಂದು ಎಲ್ಲರೂ ಹೇಳಿದರು. ನಿನಗೆ ಸಂತೋಷವಾಗಿಲ್ಲವೇ ಮಗಳೇ? ಒಡದಕ್ಕೆ ಬಂದ ರಾಧಾಲಕ್ಷ್ಮಿಯ ತಲೆಯನ್ನು ಮುಟ್ಟಿ ಕೇಳಿದಳು. ಸಂತೋಷವಾಗಿದೆ ಅಮ್ಮ, ಲಕ್ಷ್ಮಿ ಒಂದು ಮಂದಹಾಸದೊಂದಿಗೆ ಹೇಳಿದಳು. ಆದರೆ ಆ ಮಂದಹಾಸದ ಹಿಂದೆ ಒಂದು ದುಃಖವು ಅಡಗಿತ್ತು ಎಂದು ರಾಧಾಳ ಮಾತೃಹೃದಯ ಗುರುತಿಸಿತು. ಏನಾಯಿತು ಮಗಳೇ, ನಿನಗೆ ಏನೋ ದುಃಖವಿದೆಯಲ್ಲವೇ? ಏನೂ ಇಲ್ಲ ಅಮ್ಮ. ಮದುವೆಯ ಬಗ್ಗೆ ಯೋಚಿಸಿದಾಗ ಸ್ವಲ್ಪ ಭಯ ಅಷ್ಟೇ. ಲಕ್ಷ್ಮಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳ ಮನಸ್ಸು ಅಸ್ವಸ್ಥವಾಗಿತ್ತು. ಮದುವೆಯು ಒಂದು ಹೊಸ ಜೀವನಕ್ಕೆ ದ್ವಾರ ತೆರೆಯುವ ಬದಲು ಒಂದು ವ್ಯಾಪಾರವಾಗಿ ಬದಲಾಗುತ್ತಿದೆಯೇ ಎಂಬ ಭಯವು ಅವಳನ್ನು ಕಾಡಿತು. ಶಂಕರನ್ ಕೋಣೆಯೊಳಗೆ ಬಂದನು. ಅವನ ಮುಖದಲ್ಲಿ ಕಾರಣವಿಲ್ಲದ ಒಂದು ಭಯವು ಕಾಣುತ್ತಿತ್ತು. ಸಾಮಾನ್ಯವಾಗಿ ಮಂದಹಾಸದೊಂದಿಗೆ ಕಾಣುವ ಆ ಮುಖವು ಬಿಳಿಚಿಕೊಂಡಿತ್ತು. ಏನಾಯಿತು ಶಂಕರ, ಏನು ಸಂಗತಿ? ರಾಧಾ ಆತಂಕಗೊಂಡು ಕೇಳಿದಳು. ಅವರ ಜನ ಕರೆ ಮಾಡಿದ್ದರು. ನಾಳೆ ಮದುವೆಗೆ ಬಟ್ಟೆ ಖರೀದಿಸಲು ಹೋಗಬೇಕು. ಮತ್ತೆ ಅವರಿಗೆ ಇನ್ನೂ 10 ಪವನ್ ಬೇಕಂತೆ, ಶಂಕರನ್ ತೊದಲುವ ಧ್ವನಿಯಲ್ಲಿ ಹೇಳಿದನು. ಆ ಮಾತುಗಳು ಲಕ್ಷ್ಮಿಯ ಹೃದಯದಲ್ಲಿ ಕಿಡಿಯಂತೆ ಬಿದ್ದವು. ಲಕ್ಷ್ಮಿಯ ಒಳಗೊಂದು ಕಂಪನವಾಯಿತು. ವರದಕ್ಷಿಣೆ. ಆ ಪದವು ಅವಳ ಕಿವಿಗಳಲ್ಲಿ ಒಂದು ಭಯಾನಕ ಸಂಗೀತದಂತೆ ಧ್ವನಿಸಿತು. ಅವಳ ಮನಸ್ಸು ದುಃಖದ ಕಯವಲಕ್ಕೆ ಜಾರಿತು. ಏಕೆ ಶಂಕರ ಈ ಒತ್ತಾಯ? ಮೊದಲೇ ಹೇಳಿದ ಚಿನ್ನ ಸಾಕಾಗಿಲ್ಲವೇ? ರಾಧಾಳ ಧ್ವನಿಯು ಕೋಪದಿಂದ ನಡುಗಿತು. ಅವರಿಗೆ ಚಿನ್ನಕ್ಕೆ ಒಳ್ಳೆಯ ಬೆಲೆ ಇದೆಯಂತೆ. ಅವರಿಗೆ ಆರ್ಥಿಕವಾಗಿ ಒಳ್ಳೆಯ ಸ್ಥಿತಿ ಇದೆ ಎಂದು ಅವರು ಹೇಳಿದರು. ಆದರೆ ಒಂದು ಹುಡುಗಿಯ ಜೀವನವನ್ನು ಸಂತೋಷಮಯವಾಗಿಸಲು ಏನು ಬೇಕಾದರೂ ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ನಾನು ಹೇಳಿದೆ. ಶಂಕರನ್ ನಿರಾಸೆಯಿಂದ ತಲೆ ತಗ್ಗಿಸಿದನು. ಲಕ್ಷ್ಮಿಯ ಒಳಗೆ ಒಂದು ನೋವು ತುಂಬಿತು. ಈಗಲಾದರೂ ಒಂದು ಹುಡುಗಿಯ ಜೀವನವು ಸಂತೋಷಮಯವಾಗುತ್ತದೆಯೇ? ಅವಳ ಕನಸುಗಳೆಲ್ಲವೂ ಒಡೆದು ಬಿದ್ದಂತೆ ಅವಳಿಗೆ ಭಾಸವಾಯಿತು. ಕೇವಲ ಹಣಕ್ಕೆ ಮಾತ್ರ ಮೌಲ್ಯ ಕೊಡುವ ಒಂದು ಬಂಧದಲ್ಲಿ ಪ್ರೀತಿಯನ್ನು, ಸಂತೋಷವನ್ನು ಹೇಗೆ ಉಳಿಸಿಕೊಳ್ಳಲು ಸಾಧ್ಯ? ಲಕ್ಷ್ಮಿ ಮೌನವಾಗಿ ತನ್ನ ಹೃದಯದ ನೋವನ್ನು ಅನುಭವಿಸಿದಳು. ಮದುವೆಯ ಸಂತೋಷವು ಅವಳ ಮನಸ್ಸಿನಿಂದ ದೂರವಾಯಿತು. ಪ್ರೀತಿಗಿಂತಲೂ ಕರುಣೆಗಿಂತಲೂ ಹಣಕ್ಕೆ ಹೆಚ್ಚಿನ ಮಹತ್ವವಿದೆಯೇ? ಈ ಪ್ರಶ್ನೆ ಅವಳನ್ನು ತೀವ್ರವಾಗಿ ಕಾಡಿತು. ಅವಳು ತನ್ನ ಕೈಯ ಬೆರಳುಗಳನ್ನು ನೋಡಿದಳು. ಅಲ್ಲಿ ಅವಳು ನೆಟ್ಟು ಬೆಳೆಸಿದ ಗಿಡಗಳ ಮೇಲೆ ತುಂಬಾ ಹೂವುಗಳಿದ್ದವು. ಪ್ರೀತಿಯನ್ನು, ಕರುಣೆಯನ್ನು ಮಾತ್ರ ಕೊಟ್ಟರೆ ಜೀವನವು ಹೂವಿನಂತೆ ಅರಳುತ್ತದೆ ಎಂದು ಅವಳು ಭಾವಿಸಿದ್ದಳು. ಆದರೆ ಇಲ್ಲಿ ವಾಸ್ತವವು ಹಾಗಿರಲಿಲ್ಲ. ಮದುವೆಗೆ ಬಟ್ಟೆ ಖರೀದಿಸಲು ಲಕ್ಷ್ಮಿ ಮತ್ತು ತಾಯಿ ನಗರದ ಒಂದು ದೊಡ್ಡ ಬಟ್ಟೆಯಂಗಡಿಗೆ ಹೋಗುತ್ತಿದ್ದರು. ರಸ್ತೆಯ ಎರಡೂ ಬದಿಗಳಲ್ಲಿ ಎತ್ತರದ ಕಟ್ಟಡಗಳು ಮತ್ತು ವಾಹನಗಳ ಒಡ್ಡೋಲಗ. ಈ ಶಬ್ದಗಳು ಲಕ್ಷ್ಮಿಗೆ ಇಷ್ಟವಾಗಲಿಲ್ಲ. ಗ್ರಾಮದ ಗಾಳಿಯನ್ನು, ಪಕ್ಷಿಗಳ ಗಾನವನ್ನು ಮಾತ್ರ ಕೇಳಿ ಬೆಳೆದ ಅವಳಿಗೆ ಈ ವಾತಾವರಣವು ಉಸಿರು ಕಟ್ಟುವಂತೆ ಭಾಸಿತು. ಮದುವೆಯ ಹೆಸರಿನಲ್ಲಿ ಈ ಶಬ್ದಗಳ ಮಧ್ಯೆ ಅವಳು ಸಿಕ್ಕಿಹಾಕಿಕೊಂಡಳು. ಅಂಗಡಿಯೊಳಗೆ ಪ್ರವೇಶಿಸಿ ಲಕ್ಷ್ಮೀ ತಾಯಿಯನ್ನು ಕಾಯುತ್ತಿದ್ದಳು. ತಾಯಿಗೆ ಒಂದು ಸೀರೆ ಆಯ್ಕೆ ಮಾಡಬೇಕಿತ್ತು. ಆ ಸಮಯದಲ್ಲಿ ಒಬ್ಬ ವೃದ್ಧನು ಅಂಗಡಿಯೊಳಗೆ ಬಂದನು. ಅವನಿಗೆ ಸುಮಾರು 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿತ್ತು. ಅವನ ಬಟ್ಟೆಗಳು ಹರಿದು ಕೂದಲು ಗಾಳಿಯಲ್ಲಿ ತೇಲಾಡುತ್ತಿತ್ತು. ಅವನ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚೀಲವಿತ್ತು. ಅವನು ಅಂಗಡಿಯ ಮಾಲೀಕನ ಬಳಿಗೆ ಹೋಗಿ, ಒಂದು ಗ್ಲಾಸ್ ನೀರು ಸಿಗುತ್ತದೆಯೇ ಎಂದು ಕೇಳಿದನು.
ಅಂಗಡಿಯ ಮಾಲೀಕನು ಅವನನ್ನು ಕೋಪದಿಂದ ನೋಡಿದನು. ಇದು ಬಟ್ಟೆ ಅಂಗಡಿ ಪಾನೀಯ ಶಾಲೆಯಲ್ಲ, ಇಲ್ಲಿ ನೀರು ಸಿಗುವುದಿಲ್ಲ ಎಂದು ಕೂಗಿದನು. ದೂರದ ಪ್ರಯಾಣದಿಂದ ದಣಿದಿದ್ದೇನೆ. ಒಂದು ಹನಿ ನೀರು ಸಿಕ್ಕರೆ ದೊಡ್ಡ ಉಪಕಾರವಾಗುತ್ತದೆ. ಬದಲಿಗೆ ನಾನು ನಿಮಗೆ 1 ಕೋಟಿ ರೂಪಾಯಿ ಕೊಡುತ್ತೇನೆ, ವೃದ್ಧನು ಶಾಂತವಾಗಿ ಹೇಳಿದನು. ಅಂಗಡಿಯ ಮಾಲೀಕನು ಗಟ್ಟಿಯಾಗಿ ನಕ್ಕನು. 1 ಕೋಟಿ ರೂಪಾಯಿಯೇ? ನೀವು ಇನ್ನೂ ಬಹಳ ದೂರ ಹೋಗಬೇಕಾಗುತ್ತದೆ. ಹೊರಗೆ ಹೋಗಿ ಎಂದು ವೃದ್ಧನನ್ನು ಕೇಲಿ ಮಾಡಿ ಓಡಿಸಿದನು. ವೃದ್ಧನು ನಿರಾಶನಾಗಿ ಹೊರಗೆ ಹೋಗುವುದನ್ನು ಲಕ್ಷ್ಮಿ ಕಂಡಳು. ಅವನ ನೋಟದಲ್ಲಿ ಅವಳಿಗೆ ದೊಡ್ಡ ದುಃಖವಾಯಿತು. ಅವನಿಗೆ ಹಸಿವಾಗಿರಬಹುದೇ ಎಂಬ ಯೋಚನೆ ಅವಳ ಮನಸ್ಸಿಗೆ ಬಂದಿತು. ಅಂಗಡಿಯ ಬಟ್ಟೆಗಳು ಲಕ್ಷ್ಮಿಗೆ ಇಷ್ಟವಾಗಲಿಲ್ಲ. ಅಥವಾ ಅವಳನ್ನು ಆಕರ್ಷಿಸಲು ತಕ್ಕ ಸಂತೋಷವು ಅವಳ ಮನಸ್ಸಿನಲ್ಲಿ ಇರಲಿಲ್ಲ. ವರದಕ್ಷಿಣೆಯ ಹೆಸರಿನಲ್ಲಿ ಒಡೆದು ಹೋದ ಅವಳ ಕನಸುಗಳು ಯಾವ ಬಟ್ಟೆಯಲ್ಲೂ ಪ್ರತಿಫಲಿಸಲಿಲ್ಲ. ಅವಳು ತಾಯಿಯೊಂದಿಗೆ ಏನನ್ನೂ ಖರೀದಿಸದೆ ಹೊರಗೆ ಹೋದಳು. ಯಾಚಕನು ರಸ್ತೆಯ ಬದಿಯಿಂದ ನಡೆಯುತ್ತಿರುವುದನ್ನು ಅವಳು ಕಂಡಳು. ಅವಳು ತಕ್ಷಣವೇ ಅವನ ಬಳಿಗೆ ಹೋದಳು. ಅಪ್ಪ, 1 ಕ್ಷಣ ಎಂದು ಕೂಗಿದಳು. ವೃದ್ಧನು ತಿರುಗಿ ನೋಡಿದನು. ಏನು ಮಗಳೇ ಎಂದು ಕೇಳಿದನು. ಲಕ್ಷ್ಮಿ ತನ್ನ ಕೈಯಲ್ಲಿದ್ದ ನೀರನ್ನು ಅವನಿಗೆ ಕೊಟ್ಟಳು. ಇದನ್ನು ಕುಡಿಯಿರಿ ಎಂದು ಹೇಳಿದಳು. ವೃದ್ಧನು ಅದನ್ನು ತೆಗೆದುಕೊಂಡು ಕುಡಿದನು. ನಂತರ ಅವನು ಲಕ್ಷ್ಮಿಯನ್ನು ಕೃತಜ್ಞತೆಯಿಂದ ನೋಡಿದನು. ಲಕ್ಷ್ಮಿ ತನ್ನ ಕೈಯಲ್ಲಿದ್ದ ಪೊಟ್ಟಣವನ್ನು ತೆರೆದಳು. ಮನೆಯಿಂದ ತಂದಿದ್ದ ಆಹಾರವಿತ್ತು ಅದು. ಇದನ್ನು ತಿನ್ನಿರಿ ಎಂದು ಹೇಳಿದಳು. ಇದೆಲ್ಲ ಏಕೆ ಮಗಳೇ? ವೃದ್ಧನು ಆಶ್ಚರ್ಯದಿಂದ ಕೇಳಿದನು. ನಿಮಗೆ ಹಸಿವಾಗಿಲ್ಲವೇ? ಹಸಿವಿತ್ತು. ಧನ್ಯವಾದಗಳು, ವೃದ್ಧನು ಹೇಳಿದನು. ನನಗೆ ಬದಲಿಗೆ ಏನೂ ಕೊಡಬೇಕಿಲ್ಲ, ಲಕ್ಷ್ಮಿ ಹೇಳಿದಳು. ನನಗೆ ಬದಲಿಗೆ ಕೊಡಲು ಏನೂ ಇಲ್ಲ. ಆದರೆ ನಿನ್ನ ಮನಸ್ಸಿನ ಒಳ್ಳೆತನಕ್ಕೆ ನಿನಗೆ ನಾನು ಒಂದಿಷ್ಟು ಆಶೀರ್ವಾದವನ್ನು ಕೊಡುತ್ತೇನೆ, ವೃದ್ಧನು ಮಂದಹಾಸದೊಂದಿಗೆ ಹೇಳಿದನು. ಆ ಕ್ಷಣದಲ್ಲಿ ಲಕ್ಷ್ಮಿಯ ಮನಸ್ಸು ತುಂಬಿತು. ಬೇರೇನನ್ನು ಆಸೆಪಡದೆ ಮಾಡಿದ ಆ ಕಾರ್ಯವು ಅವಳ ಹೃದಯದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತುಂಬಿತು. ಅವಳ ಒಳ್ಳೆತನವನ್ನು ಪ್ರಶ್ನಿಸಿದ ಜಗತ್ತಿನ ಮುಂದೆ ಆ ಯಾಚಕನ ಮಂದಹಾಸವು ಒಂದು ಪುರಸ್ಕಾರದಂತೆ ಭಾಸಿತು. ಮದುವೆಯು ಒಡೆದು ಹೋದ ನಂತರ ಲಕ್ಷ್ಮಿಯ ಮನೆಯಲ್ಲಿ ದುಃಖವು ಕವಿದಿತ್ತು. ವರನ ಕಡೆಯವರು ವರದಕ್ಷಿಣೆ ಸಿಗದಿದ್ದಾಗ ಆ ಮದುವೆಯಿಂದ ಹಿಂದೆ ಸರಿದರು. ಮೊದಲಿಗೆ ಲಕ್ಷ್ಮಿಯ ತಂದೆ ತಾಯಿಯರು ಅವರನ್ನು ಒತ್ತಾಯಿಸಿದರು. ಆದರೆ ಅವರು ಕೇಲಿ ಮಾಡಿಕೊಂಡು ಹಿಂದಿರುಗಿದರು. ಗ್ರಾಮದವರು ಒಂದಿಷ್ಟು ಹೇಳಿದರು, ಅದೃಷ್ಟವಿಲ್ಲದ ಹುಡುಗಿ, ಅವಳಿಂದಲೇ ಮದುವೆ ಒಡೆದು ಹೋಯಿತು, ಇನ್ನು ಯಾರು ಅವಳನ್ನು ಮದುವೆಯಾಗುತ್ತಾರೆ ಎಂಬ ಪ್ರಶ್ನೆಗಳು ಲಕ್ಷ್ಮಿಯನ್ನು ನೋಯಿಸಿದವು. ನನ್ನ ಒಳ್ಳೆತನವೇ ನನ್ನ ಶಾಪವೇ ಎಂಬ ಪ್ರಶ್ನೆ ಲಕ್ಷ್ಮಿಯ ಒಳಗೆ ಮತ್ತೆ ಮತ್ತೆ ಉದಯವಾಯಿತು. ಅವಳು ತನ್ನ ಕೋಣೆಯಲ್ಲಿ ಒಡಂಗಿಕೊಂಡಳು. ಅವಳ ಚಿರಿಯೂ ಸಂತೋಷವೂ ಕ್ರಮೇಣ ಕಣ್ಮರೆಯಾಯಿತು. ಅವಳ ತಂದೆ ತಾಯಿಯರು ನಿರಾಸೆಯಾದರು. ಲಕ್ಷ್ಮಿಯ ಕಣ್ಣೀರನ್ನು ಕಾಣಲು ಅವರಿಗೆ ಸಾಧ್ಯವಾಗಲಿಲ್ಲ. ಮಗಳೇ, ದುಃಖಪಡಬೇಡ, ನಾವು ನಿನ್ನ ಜೊತೆಗಿದ್ದೇವೆ, ಶಂಕರನ್ ಅವಳನ್ನು ಒಡೆದೊಡಗಿ ಹೇಳಿದನು. ನನಗೆ ಭಯವಾಗುತ್ತಿದೆ ಅಪ್ಪ, ಲಕ್ಷ್ಮಿ ಹೇಳಿದಳು. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಲ್ಲವೇ? ನೀನು ಮಾಡಿದ್ದು ಯಾವುದೂ ತಪ್ಪಲ್ಲ ಮಗಳೇ. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀನು ಅದಕ್ಕೆ ಸಿದ್ಧವಾಗಿದ್ದೀಯಾ? ನೀನು ಕಣ್ಣೀರಿಡಬೇಡ, ಇದು ನಿನ್ನ ಶಕ್ತಿ, ಶಂಕರನ್ ಹೇಳಿದನು. ಅಪ್ಪ ಹೇಳಿದ್ದು ಸರಿ, ಇದು ನಿನ್ನ ಶಕ್ತಿ. ನೀನು ಮಾಡಿದ್ದು ಒಳ್ಳೆಯ ಕೆಲಸ, ರಾಧಾಳು ಲಕ್ಷ್ಮಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದಳು. ಲಕ್ಷ್ಮಿ ತಂದೆ ತಾಯಿಯರನ್ನು ನೋಡಿದಳು. ಅವರ ಕಣ್ಣುಗಳಲ್ಲಿ ಅವಳಿಗಾಗಿ ತುಂಬಿದ ಪ್ರೀತಿಯ ಕಣ್ಣೀರನ್ನೂ ಅವಳು ಕಂಡಳು. ಅವಳ ಒಳಗಿನ ದುಃಖವು ಕ್ರಮೇಣ ಕರಗತೊಡಗಿತು. ಜಗತ್ತು ಏನೇ ಹೇಳಿದರೂ ತನ್ನ ಕುಟುಂಬವು ತನ್ನ ಜೊತೆಗಿರುತ್ತದೆ ಎಂದು ಅವಳು ಅರಿತಳು. ತಾನು ಮಾಡಿದ್ದು ಸರಿ ಎಂದು ಅವಳ ಮನಸ್ಸು ಹೇಳಿತು. ಈ ಕ್ಷಣದಲ್ಲಿ ಅವಳಿಗೆ ಆತ್ಮವಿಶ್ವಾಸವು ಲಭಿಸಿತು. ಈ ಜಗತ್ತು ತನ್ನ ಒಳ್ಳೆತನಕ್ಕೆ ಒಂದಿಷ್ಟು ಮನ್ನಣೆಯನ್ನು ಕೊಡುತ್ತದೆ ಎಂದು ಅವಳು ನಂಬಿದಳು. ದಿನಗಳು ಕಳೆದವು. ಲಕ್ಷ್ಮಿ ಹಿಂದಿನ ಲಕ್ಷ್ಮಿಯಾಗಲಿಲ್ಲ. ಅವಳು ಹೆಚ್ಚಿನ ಯೋಚನೆ ಮಾಡಿದಳು. ತನ್ನ ಕಾಲಿನ ಮೇಲೆ ನಿಲ್ಲಲು ಆಸೆಪಟ್ಟಳು. ಒಂದು ದಿನ ಅವಳು ತನ್ನ ಕೋಣೆಯಲ್ಲಿ ಕುಳಿತು ಒಂದಿಷ್ಟು ಯೋಚಿಸಿದಳು. ಅವಳು ತಂದೆ ತಾಯಿಯರ ಬಳಿಗೆ ಹೋದಳು. ಅಪ್ಪ, ನಾನು ಒಂದು ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಬೇಕೆಂದಿದ್ದೇನೆ. ಶಂಕರನ್ ಅವಳನ್ನು ಆಶ್ಚರ್ಯದಿಂದ ನೋಡಿದನು. ಯಾವ ವ್ಯವಹಾರ? ನಾನು ಹೊಲಿಗೆ ಕಲಿತಿದ್ದೇನೆ.
ಸಣ್ಣ ಮಕ್ಕಳಿಗೆ ಬಟ್ಟೆಗಳನ್ನು ತಯಾರಿಸಬಹುದು, ಸೀರೆಯಲ್ಲಿ ಕಸೂತಿ ಮಾಡಬಹುದು. ಅಪ್ಪನ ಸಹಾಯವು ನನಗೆ ಬೇಕು, ಲಕ್ಷ್ಮಿ ಹೇಳಿದಳು. ಶಂಕರನ್ ಮಂದಹಾಸದೊಂದಿಗೆ ನಕ್ಕನು. ತೀರ್ಚಿತವಾಗಿಯೂ ಮಗಳೇ, ನೀನು ಆಸೆಪಡುವ ಯಾವುದಕ್ಕೂ ನಿನಗೆ ನನ್ನ ಸಹಾಯವಿರುತ್ತದೆ. ಹೀಗೆ ಲಕ್ಷ್ಮಿ ತನ್ನದೇ ಆದ ಒಂದು ಸಣ್ಣ ಹೊಲಿಗೆಯಂಗಡಿಯನ್ನು ಪ್ರಾರಂಭಿಸಿದಳು. ಮೊದಲಿಗೆ ಜನರಿಗೆ ಅವಳ ಬಗ್ಗೆ ಸಹಾನುಭೂತಿಯಿತ್ತು. ಆದರೆ ಅವಳ ಕೆಲಸದ ಶ್ರೇಷ್ಠತೆಯನ್ನು ಕಂಡಾಗ ಜನರ ದೃಷ್ಟಿಕೋನ ಬದಲಾಗತೊಡಗಿತು. ಅವಳು ಮಾಡಿದ ಒಂದೊಂದು ಕೆಲಸವೂ ಅತ್ಯಂತ ಸುಂದರವಾಗಿತ್ತು. ಅವಳ ಸಣ್ಣ ಹೊಲಿಗೆಯಂಗಡಿಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಾರಂಭಿಸಿದರು. ಅವಳಿಗೆ ಸಂತೋಷವಾಯಿತು. ಹಣಕ್ಕಿಂತಲೂ ಅವಳ ಶ್ರಮಕ್ಕೆ ಮೌಲ್ಯವಿದೆ ಎಂದು ಅವಳು ಅರಿತಳು. ಹೀಗಿರುವಾಗ ಒಂದು ಆಕಸ್ಮಿಕ ಭೇಟಿಯಲ್ಲಿ ಲಕ್ಷ್ಮಿ ಒಬ್ಬ ಯುವಕನನ್ನು ಭೇಟಿಯಾದಳು. ಅವನ ಹೆಸರು ಆನಂದ. ಆನಂದ ಲಕ್ಷ್ಮಿಯನ್ನು ಕಂಡಾಗ ಅವಳ ಸರಳತೆಯೂ ಸೌಂದರ್ಯವೂ ಅವನನ್ನು ಆಕರ್ಷಿಸಿತು. ಅವನು ಒಂದು ಸಣ್ಣ ಅಂಗಡಿಗೆ ಬಂದನು. ಅಲ್ಲಿ ಲಕ್ಷ್ಮಿಯನ್ನು ಭೇಟಿಯಾದನು. ಲಕ್ಷ್ಮಿಯೊಂದಿಗೆ ಮಾತನಾಡಿದಾಗ ಅವನ ಸರಳವಾದ ವರ್ತನೆಯು ಅವಳಿಗೆ ಇಷ್ಟವಾಯಿತು. ಅವರ ಸಂಭಾಷಣೆಯ ನಡುವೆ ಆನಂದನು ಲಕ್ಷ್ಮಿಯ ಮೊದಲಿನ ಮದುವೆಯ ಬಗ್ಗೆ ಮತ್ತು ಅದು ಒಡೆದು ಹೋದ ಬಗ್ಗೆ ತಿಳಿದುಕೊಂಡನು. ನೀನು ದುಃಖಪಡಬೇಕಿಲ್ಲ, ಇದು ನಿನ್ನ ತಪ್ಪಲ್ಲ. ನೀನು ಒಂದಿಷ್ಟು ಒಳ್ಳೆಯ ಮನಸ್ಸಿನ ಒಡತಿಯಾಗಿದ್ದೀಯಾ, ಆನಂದ ಹೇಳಿದನು. ಹಣದ ಹಿಂದೆ ಓಡುವ ಈ ಜಗತ್ತಿನಲ್ಲಿ ನನ್ನ ಒಳ್ಳೆಯ ಮನಸ್ಸಿಗೆ ಏನು ಮೌಲ್ಯವಿದೆ? ಲಕ್ಷ್ಮಿ ಕೇಳಿದಳು. ಒಳ್ಳೆತನಕ್ಕೆ ಮೌಲ್ಯವಿದೆ, ಒಳ್ಳೆತನಕ್ಕೆ ಒಳ್ಳೆಯ ಮೌಲ್ಯವಿದೆ, ಆನಂದ ಹೇಳಿದನು. ಆನಂದನ ಮಾತುಗಳು ಲಕ್ಷ್ಮಿಯ ಹೃದಯದಲ್ಲಿ ಒಂದು ತಂಪಿನಂತೆ ಇಳಿಯಿತು. ಆನಂದ ಮತ್ತು ಲಕ್ಷ್ಮಿಯ ನಡುವಿನ ಬಂಧವೂ ಬೆಳೆಯಿತು. ಅವರು ಒಂದಿಷ್ಟು ಮಾತನಾಡಿದರು. ಅವರ ಸಂಭಾಷಣೆಗಳು ಹೆಚ್ಚಾಗಿ ಸಮಾಜದ ಬಗ್ಗೆ, ಒಳ್ಳೆತನದ ಬಗ್ಗೆ ಇದ್ದವು. ಆನಂದನ ಮಾತು ಲಕ್ಷ್ಮಿಗೆ ತುಂಬಾ ಇಷ್ಟವಾಯಿತು. ಲಕ್ಷ್ಮಿಯ ಹೊಲಿಗೆಯಂಗಡಿಗೆ ಆನಂದ ಆಗಾಗ ಬರಲಾರಂಭಿಸಿದನು. ಅವರು ಗಂಟೆಗಟ್ಟಲೆ ಮಾತನಾಡಿದರು. ಒಟ್ಟಿಗೆ ಇರಲು ಅವರಿಗೆ ತುಂಬಾ ಇಷ್ಟವಾಯಿತು. ಲಕ್ಷ್ಮಿಗೆ ತಿಳಿಯಿತು ಆನಂದನಿಗೆ ಹಣಕ್ಕಿಂತಲೂ ಮನಸ್ಸಿಗೆ ಹೆಚ್ಚಿನ ಮಹತ್ವವಿದೆ ಎಂದು. ಅವರ ಸ್ನೇಹವು ಬೆಳೆದು ಪ್ರೀತಿಯಾಗಿ ಬದಲಾಯಿತು. ಅವರು ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಒಂದು ದಿನ ಲಕ್ಷ್ಮಿಗೆ ಹಳೆಯ ಹೊಲಿಗೆ ಯಂತ್ರವನ್ನು ಬದಲಾಯಿಸಿ ಹೊಸದನ್ನು ಖರೀದಿಸಬೇಕೆಂಬ ಆಸೆಯಾಯಿತು. ಆನಂದ ಇದನ್ನು ತಿಳಿದುಕೊಂಡನು. ಅವನು ಅವಳಿಗೆ ಹೊಸ ಯಂತ್ರವನ್ನು ಖರೀದಿಸಿಕೊಟ್ಟನು. ಇದರ ಬೆಲೆಯನ್ನು ನಾನು ಕೊಡಲಾರೆ, ಲಕ್ಷ್ಮಿ ಹೇಳಿದಳು. ಇದಕ್ಕೆ ಯಾವ ಬೆಲೆಯೂ ಕೊಡಬೇಕಿಲ್ಲ, ನಿನ್ನ ಸಂತೋಷವೇ ನನಗೆ ಮುಖ್ಯ, ಆನಂದ ಹೇಳಿದನು. ಲಕ್ಷ್ಮಿಗೆ ಒಂದಿಷ್ಟು ಸಂತೋಷವಾಯಿತು. ಹಣಕ್ಕಿಂತಲೂ ಪ್ರೀತಿಗೂ ಕರುಣೆಗೂ ಮಹತ್ವ ಕೊಡುವ ಒಬ್ಬನನ್ನು ತಾನು ಕಂಡುಕೊಂಡಿದ್ದೇನೆ ಎಂದು ಅವಳ ಕುಟುಂಬವು ಆನಂದನನ್ನು ಇಷ್ಟಪಟ್ಟಿತು. ಆನಂದನ ವರ್ತನೆಯೂ ಸರಳತೆಯೂ ಅವರನ್ನು ಆಕರ್ಷಿಸಿತು. ಒಂದು ದಿನ ಲಕ್ಷ್ಮಿಯ ಮನೆಗೆ ಆನಂದನು ಮತ್ತು ಅವನ ತಂದೆಯೂ ಬಂದರು. ಲಕ್ಷ್ಮಿಗೆ ತಂದೆಯನ್ನು ಕಂಡಾಗ ಒಂದಿಷ್ಟು ಆಶ್ಚರ್ಯವಾಯಿತು. ಅಪ್ಪ, ಲಕ್ಷ್ಮಿ ಕೇಳಿದಳು. ಅದು ಬೇರೆ ಯಾರೂ ಅಲ್ಲ, ಲಕ್ಷ್ಮಿ ಒಂದು ಬಟ್ಟೆಯಂಗಡಿಯಲ್ಲಿ ನೀರನ್ನು ಆಹಾರವನ್ನು ಕೊಟ್ಟ ಯಾಚಕನಾಗಿದ್ದನು. ಹೌದು ಲಕ್ಷ್ಮಿ, ನಾನೇ ಆಗಿದ್ದೇನೆ, ಅವನು ಹೇಳಿದನು. ಲಕ್ಷ್ಮಿಗೆ ಏನೂ ಮಾತನಾಡಲಾಗಲಿಲ್ಲ. ಅವಳ ಕಣ್ಣುಗಳು ತುಂಬಿತು. ನಿನಗೆ ನನ್ನ ಜ್ಞಾಪಕವಿದೆಯೇ, ಅವನು ಕೇಳಿದನು. ಇದೇ ಅಪ್ಪ, ಲಕ್ಷ್ಮಿ ಹೇಳಿದಳು. ನಿನ್ನ ಒಳ್ಳೆತನವನ್ನು ತಿಳಿಯಲು ನಾನು ಆಗ ಹಾಗೆಲ್ಲ ಮಾಡಿದೆ. ನನ್ನ ಮಗನಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ಹುಡುಕುತ್ತಿದ್ದೆ. ಹಣದ ಹಿಂದೆ ಓಡದ ಕರುಣೆಯೂ ಪ್ರೀತಿಯೂ ಇರುವ ಒಬ್ಬಳನ್ನು. ನಿನ್ನನ್ನು ಕಂಡಾಗ ನನ್ನ ಮಗನಿಗೆ ಅತ್ಯಂತ ಸೂಕ್ತವಾದವಳನ್ನು ಕಂಡುಕೊಂಡೆ ಎಂದು ಭಾಸಿತು, ಅವನು ಹೇಳಿದನು. ಲಕ್ಷ್ಮಿಯ ತಂದೆ ತಾಯಿಯರು ಆಶ್ಚರ್ಯದಿಂದ ಅವರನ್ನು ನೋಡಿದರು. ನಾವು ಆನಂದನಿಗೆ ಲಕ್ಷ್ಮಿಯನ್ನು ಮದುವೆಯಾಗಿ ಕೊಡಲು ಆಸೆಪಡುತ್ತೇವೆ, ಅವನು ಹೇಳಿದನು. ಆದರೆ ನಾವು ನಿಮ್ಮಂತೆ ದೊಡ್ಡ ಶ್ರೀಮಂತರಲ್ಲ, ಶಂಕರನ್ ಹೇಳಿದನು. ಹಣದಿಂದ ಪ್ರೀತಿಯನ್ನು ಕರುಣೆಯನ್ನು ಖರೀದಿಸಲಾಗದು. ನಿಮ್ಮ ಮಗಳೇ ನಮ್ಮ ಸಂಪತ್ತು, ಅವನು ಹೇಳಿದನು. ಲಕ್ಷ್ಮಿಗೆ ನೀರನ್ನುವ ಹಾರವನ್ನು ಕೊಟ್ಟ ಅಂಗಡಿಯ ಮಾಲೀಕನು ಆನಂದನ ತಂದೆಯ ಬಳಿಗೆ ಹೋದನು. ಅವನು ಲಕ್ಷ್ಮಿಯ ಕಥೆಯನ್ನು ತಿಳಿದುಕೊಂಡನು. ಅವನು ತನ್ನ ತಪ್ಪನ್ನು ಅರಿತನು. ಲಕ್ಷ್ಮಿಯನ್ನು ನಾನು ಒಂದಿಷ್ಟು ನೋಯಿಸಿದೆ. ನನ್ನ ತಪ್ಪುಗಳಿಗೆ ನನ್ನನ್ನು ಕ್ಷಮಿಸಬೇಕು, ಅವನು ಹೇಳಿದನು. ಲಕ್ಷ್ಮಿಗೆ ಆಶ್ಚರ್ಯವಾಯಿತು. ಅವಳಿಗೆ ಅವನ ಮೇಲೆ ಕೋಪವೇನೂ ಭಾಸಲಿಲ್ಲ. ಅವಳು ಅವನನ್ನು ಕ್ಷಮಿಸಿದಳು. ಪರವಾಗಿಲ್ಲ, ನಾವೆಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ, ಅವಳು ಹೇಳಿದಳು. ಅವನ ಕಣ್ಣುಗಳಲ್ಲಿ ಕಣ್ಣೀರಿತ್ತು.
ನೀನು ಮಾಡಿದ ಒಳ್ಳೆತನವು ದೇವರು ನಿನಗೆ ಕೊಟ್ಟ ಆಶೀರ್ವಾದವಾಗಿದೆ. ನಿಮ್ಮ ಮದುವೆಯನ್ನು ನಾವು ನಡೆಸುತ್ತೇವೆ, ಅವನು ಹೇಳಿದನು. ಲಕ್ಷ್ಮಿಗೆ ಸಂತೋಷವಾಯಿತು. ತಾನು ಮಾಡಿದ ಒಂದು ಸಣ್ಣ ಒಳ್ಳೆತನಕ್ಕೆ ಇಷ್ಟೊಂದು ದೊಡ್ಡ ಪುರಸ್ಕಾರವೂ ದೊರೆಯಿತಲ್ಲ ಎಂದು ಅವಳು ಆಶ್ಚರ್ಯಪಟ್ಟಳು. ಲಕ್ಷ್ಮಿಯ ಮತ್ತು ಆನಂದನ ಮದುವೆಗೆ ಮೊದಲು ಆನಂದನ ತಂದೆಯು ಲಕ್ಷ್ಮಿಯ ಕುಟುಂಬಕ್ಕೆ ಒಂದಿಷ್ಟು ಸಹಾಯಗಳನ್ನು ಕೊಟ್ಟನು. ಆನಂದನ ಕುಟುಂಬದ ಕೆಲವರು ಲಕ್ಷ್ಮಿಯನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಅವರು ಆನಂದನ ಚಿಕ್ಕಪ್ಪಂದಿರು ಬಂಧುಗಳು ಆಗಿದ್ದರು. ಅವರು ಆನಂದನನ್ನು ಒಂದಿಷ್ಟು ಒತ್ತಾಯಿಸಿದರು. ಒಂದು ಸಾಮಾನ್ಯ ಹುಡುಗಿಯನ್ನು ನೀನು ಏಕೆ ಮದುವೆಯಾಗುತ್ತೀಯಾ? ನಮ್ಮ ಮಗಳನ್ನು ಮದುವೆಯಾದರೆ ಸಾಕಲ್ಲವೇ ಎಂದು ಕೇಳಿದರು. ಲಕ್ಷ್ಮಿ ಇದೆಲ್ಲವನ್ನು ಕೇಳಿ ದುಃಖಪಟ್ಟಳು. ಅವಳು ಆನಂದನ ಬಳಿಗೆ ಹೋಗಿ ಹೇಳಿದಳು, ನನಗೆ ನಿನ್ನ ಸಂತೋಷವೇ ದೊಡ್ಡದು. ನಿನ್ನ ಕುಟುಂಬವು ನನ್ನನ್ನು ಸ್ವೀಕರಿಸದಿದ್ದರೆ ನಾವು ಈ ಮದುವೆಯಿಂದ ಹಿಂದೆ ಸರಿಯಬಹುದು. ಲಕ್ಷ್ಮಿ ಹೇಳಿದಳು. ಆನಂದನು ಅವಳನ್ನು ಆಶ್ಚರ್ಯದಿಂದ ನೋಡಿದನು. ಲಕ್ಷ್ಮಿ, ನೀನು ಹೀಗೆಲ್ಲ ಹೇಳಬಾರದು. ನಿನ್ನಿಲ್ಲದೆ ನನಗೆ ಜೀವಿಸಲು ಸಾಧ್ಯವಿಲ್ಲ, ಆನಂದ ಹೇಳಿದನು. ಆದರೆ ಲಕ್ಷ್ಮಿ, ನೀನೇ ನನ್ನ ಜೀವನ, ನೀನೇ ನನ್ನ ಸಂತೋಷ. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಿನಗೆ ಏನು ಬೇಕಾದರೂ ನಾನು ನಿನ್ನ ಜೊತೆಗಿರುತ್ತೇನೆ, ಆನಂದ ಹೇಳಿದನು. ಲಕ್ಷ್ಮಿಯ ಕಣ್ಣುಗಳು ತುಂಬಿತು. ಆನಂದನು ಅವಳನ್ನು ಒಡದೊಡಗಿದನು. ಅವರ ಪ್ರೀತಿಯು ಇನ್ನಷ್ಟು ಬೆಳೆಯಿತು. ಲಕ್ಷ್ಮಿಯ ಮತ್ತು ಆನಂದನ ಮದುವೆಯು ತುಂಬಾ ಸರಳವಾಗಿತ್ತು. ಅವಳಿಗೆ ದುಬಾರಿ ಬಟ್ಟೆಗಳು, ಆಭರಣಗಳು ಇರಲಿಲ್ಲ. ಆದರೆ ಅವಳಿಗೆ ಸಂತೋಷವನ್ನು ಕೊಡುವ ಒಬ್ಬನಿದ್ದನು, ಅದು ಆನಂದನಾಗಿದ್ದನು. ಮದುವೆಯ ನಂತರ ಲಕ್ಷ್ಮಿಯೂ ಆನಂದನು ಹೊಸ ಜೀವನವನ್ನು ಪ್ರಾರಂಭಿಸಿದರು. ಅವರಿಗೆ ಒಂದು ಹೊಸ ಲೋಕವು ದೊರೆಯಿತು. ಅವರ ಜೀವನವು ಪ್ರೀತಿಯಿಂದಲೂ ಕರುಣೆಯಿಂದಲೂ ತುಂಬಿತ್ತು. ಲಕ್ಷ್ಮಿಗೆ ಸಂತೋಷವಾಯಿತು. ಕೇವಲ ಹಣಕ್ಕೆ ಮಹತ್ವ ಕೊಡುವ ಒಂದು ಬಂಧದಿಂದ ಬಿಡುಗಡೆಯಾಗಿ ಪ್ರೀತಿಗೂ ಕರುಣೆಗೂ ಮಹತ್ವ ಕೊಡುವ ಒಂದು ಜೀವನವು ಅವಳಿಗೆ ದೊರೆಯಿತು. ಲಕ್ಷ್ಮಿಯ ಒಳ್ಳೆತನ ತುಂಬಿದ ಮನಸ್ಸು ಅವಳಿಗೆ ಒಂದು ಹೊಸ ಜೀವನವನ್ನೇ ಕೊಟ್ಟಿತು. ಅವಳ ಜೀವನವು ಒಂದಿಷ್ಟು ಸಂತೋಷದಿಂದ ತುಂಬಿತ್ತು.